ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಹಿತ್ಯ ಸಾಹಿತ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಸಂಪೂರ್ಣವಾದ ಒಂದು ಪೂಜಾ ವಿಧಾನ, ಸಾಂಪ್ರದಾಯಿಕವಾಗಿ ಯುಗಾದಿ ಹಬ್ಬದ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಅದ್ರ ಜೊತೆಗೆ ಒಂದು ವಿಶೇಷವಾದ ಮಂತ್ರ, ದೀಪಾರಾಧನೆ ಮತ್ತು ಅಭ್ಯಂಗನ ಸ್ನಾನ. ನಾವು ಯುಗಾದಿ ಹಬ್ಬ ದಿವಸ ಅಭ್ಯಂಗನ ಸ್ನಾನಕ್ಕೆ ತುಂಬ ಒಂದು ವಿಶೇಷವಾದ ಪ್ರಾಮುಖ್ಯತೆಯನ್ನು ಕೊಡಬೇಕು. ಸೊ ಅದನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಮೊದಲು ನಾನು ಅಭ್ಯಂಗನ ಸ್ನಾನದಿಂದ ಪ್ರಾರಂಭ ಮಾಡ್ತೇನೆ. ಈ ಅಭ್ಯಂಗನ ಸ್ನಾನ ನಾವು ವರ್ಷಕ್ಕೆ 2 ಸಲ ಮಾಡುವಂಥದ್ದು. ನಾವು ವರ್ಷದ ಮೊದಲನೇ ದಿನ ಅಂದರೆ ಯುಗಾದಿ ಹಬ್ಬದ ದಿವಸ ಒಂದು ನಾವು ಮಾಡ್ತೇವೆ. ಹಾಗೆ ನಮ್ಮ ಈ ದೀಪಾವಳಿ ಹಬ್ಬಕ್ಕೆ ಸಹ ಒಂದು ಸಲ ನಾವು ಮಾಡ್ತೀವಿ. ಅಂದರೆ ಕಂಪ್ಲೀಟಾಗಿ ನಾವು 2 ಸಲ ಅಭ್ಯಂಗನ ಸ್ನಾನವನ್ನು ಮಾಡ್ತೀವಿ. ನೀವು ಅಭ್ಯಂಗನ ಸ್ನಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ನೀವು 29ನೇ ತಾರೀಕು ರಾತ್ರಿ ಧಾನ್ಯಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡು ನೀವು 2 ದೀಪವನ್ನು ಹಚ್ಚಿಟ್ಟು ಮಲಗಿರ್ತೀರಲ್ವ, ನೀವು ಅದೇ ರೀತಿಯಲ್ಲಿ ಮಾಡಿರುವಂಥದ್ದು. ಮತ್ತು 30ನೇ ತಾರೀಕಿಗೆ ಬೆಳಿಗ್ಗೆ ನೀವು ಎದ್ದು ನಾವು ಸ್ವಲ್ಪ ಫ್ರೆಶ್ ಅಪ್ ಹಾಕ್ಕೊಂಡು ನಂತರದಲ್ಲಿ ನಾವು ದೇವರ ಕೋಣೆಯಲ್ಲಿ ಬಂದು ನಾವು ಲಕ್ಷ್ಮೀ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಂತರದಲ್ಲಿ ನೀವು ಆ ದೀಪ ಸಹ ಹಾಗೆಯೇ ಇರಲಿ, ನಾವು ದೀಪದ ಬೆಳಕಿನಲ್ಲೇ ನಾವು ಲಕ್ಷ್ಮೀ ದೇವಿ ಹತ್ರ ಅವನ್ನ ಪ್ರಾರ್ಥನೆ ಮಾಡ್ಕೋಬೇಕು. ನಂತರದಲ್ಲಿ ಅಭ್ಯಂಗನ ಸ್ನಾನವನ್ನು ನಾವು ಮಾಡಬೇಕು. ಅಭ್ಯಂಗನ ಸ್ನಾನಕ್ಕೆ ನಾವು ಮೊದಲು ಎಣ್ಣೆಯನ್ನು ಹಚ್ಕೋಬೇಕು. ನಾವು ಎಣ್ಣೆಗೆ ಸ್ವಲ್ಪ ಅರಿಶಿನದ ಪುಡಿಯನ್ನು ನೀವು ಮಿಕ್ಸ್ ಮಾಡಿಕೊಂಡು ಅದರಿಂದ ನೀವು ಕಲಸಿ ನಾವು ದೇವರ ಪೂರ್ತಿಯಾಗಿ ನಾವು ಹಚ್ಕೋಬೇಕು. ಅರಿಶಿನವನ್ನು ನೀವು ತಲೆಗೆ ಹಚ್ಕೊಳ್ಳಲು ಬರುವುದಿಲ್ಲ, ನೀವು ಒಂದು ಮೈಗೆಲ್ಲ ನೀವು ಹಚ್ಕೋಬಹುದು. ಹಾಗೆ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಶ್ರೀಗಂಧದ ಎಣ್ಣೆ, ಎಲ್ಲ ಎಣ್ಣೆ ರೀತಿಯನ್ನು ನೀವು ಬಳಸ್ಬೋದು, ತುಂಬ ಒಳ್ಳೆಯದು. ಹಾಗೆ ನೀವು ಕುಂಕುಮವನ್ನು ಹಚ್ಕೊಂಡು ಮೊದಲು ನಾವು ಮನೆ ದೇವರ ಹತ್ರ ಕೇಳ್ಕೊಂಡು ನಂತರದಲ್ಲಿ ನೀವು ಅಭ್ಯಂಗನ ಸ್ನಾನವನ್ನು ಮಾಡ್ಕೋಬೇಕಾಗಿರುವಂಥದ್ದು, ಅಂದರೆ ಎಣ್ಣೆಯನ್ನು ಹಚ್ಕೋಬೇಕಾಗಿರುವಂಥದ್ದು. ಎಣ್ಣೆ ಹಚ್ಚುವಾಗ ಸಹ ನಾವು ಸ್ವಲ್ಪ ಬೇವಿನ ಸೊಪ್ಪನ್ನು ಸಹ ಮಿಕ್ಸ್ ಮಾಡಿಕೊಂಡು ಎಣ್ಣೆಯನ್ನು ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ನಂತರದಲ್ಲಿ ನಾವು ಸ್ನಾನ ಮಾಡುವಂಥ ನೀರಿಗೆ ನೀವು ಬಿಸಿನೀರಾಗಿರ್ಬೋದು, ತಣ್ಣೀರಾಗಿರ್ಬೋದು, ಸ್ನಾನದ ನೀರಿಗೆ ಸಹ ಸ್ವಲ್ಪ ಬೇವಿನ ಸೊಪ್ಪು, ಅರಿಶಿನವನ್ನು ನೀವು ಹಾಕ್ಕೊಂಡು ಹಾಗೆ ಸ್ವಲ್ಪ ಗಂಗಾಜಲವನ್ನು ಸಹ ನೀವು ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ಅರಿಶಿನವನ್ನು ನೀವು ಹಾಕ್ಕೊಂಡು ಸ್ನಾನವನ್ನು ಮಾಡಿಕೊಂಡು ನೀವು ಹಿಂದಿನ ದಿವಸ ಏನು ನೀವು ಹೊಸ ಬಟ್ಟೆಯನ್ನು ಇಟ್ಟು ನೀವು ಪೂಜೆ ಮಾಡಿರ್ತೀರೋ ಲಕ್ಷ್ಮೀ ದೇವಿ ಮುಂದೆ, ಆ ಹೊಸ ಬಟ್ಟೆಯನ್ನು ಸಹ ಹಾಕ್ಕೊಂಡು ನೀವು ಈ ಯುಗಾದಿ ಹಬ್ಬನ ಆಚರಣೆ ಮಾಡಬಹುದು. ಮೊದಲು ನಾವು ಪ್ರಸಾದವನ್ನು ಮಾಡ್ಕೋಬೇಕು. ನೀವು ಅಮ್ಮನವ್ರಿಗೆ ಇಷ್ಟವಾದ ಒಂದು ಹೋಳಿಗೆ, ನಾವು ಹಬ್ಬದ ದಿವಸ ಹೋಳಿಗೆಯನ್ನೇ ಪ್ರಮುಖವಾಗಿ ನಾವು ಮಾಡುವಂಥದ್ದು. ಸೊ ಹೋಳಿಗೆ ನೀವು ಹೋಳಿಗೆ ಮಾಡಬಹುದು. ಮತ್ತು ನೀವು ಏನೆಲ್ಲ ನೀವು ಒಂದು ಹಬ್ಬಕ್ಕೆ ಅಂತ ನೀವು ಮಾಡಿರ್ತೀರೋ ಅಡುಗೆ, ಅಷ್ಟೆಲ್ಲ ಅಡುಗೆಯನ್ನು ಸ್ವಲ್ಪ ಮಟ್ಟಿಗೆ ನೀವು ಇಟ್ಟು ನೀವು ಪೂಜೆ ಮಾಡ್ಕೋಬೋದು ದೇವರ ಮುಂದೆ. ಹಾಗೆ ಹಸುವಿನ ಪೂಜೆಯನ್ನು ಸಹ ಮಾಡಬೇಕಾಗಿರುವಂಥದ್ದು, ಅದು ಸಹ ತುಂಬ ಒಳ್ಳೆಯದು. ನೀವು ಬೆಳಗ್ಗೆ ಸಹ ಮಾಡಬಹುದು, ಇಲ್ಲವಾದರೆ ಹಸುವಿನ ಪೂಜೆ ನೀವು ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ಸಮಯದಲ್ಲಿ ಸಹ ನೀವು ಮಾಡಬಹುದು, ಒಳ್ಳೆಯದೇ. ಇಷ್ಟ ನೀವು ಆಚರಣೆ ಮಾಡಬೇಕು. ನಂತರ ಪೂಜಾ ವಿಧಾನ ನೋಡೋದಂತೆ, ಒಂದು ಪೀಠದ ಮೇಲೆ ಹಸಿರು ಬಣ್ಣದ ವಸ್ತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಹಸಿರು ಬಣ್ಣದ ವಸ್ತ್ರವನ್ನು ಹಾಕ್ಕೊಂಡು ಅದ್ರ ಮೇಲೆ ನೀವು ನೋಡ್ತಾ ಇರ್ಬೋದು, ಕೆಳಭಾಗದ ಮತ್ತೊಂದು ಪೀಠವನ್ನು ಇಟ್ಟಿದ್ದೇನೆ, ಸ್ವಲ್ಪ ಎತ್ತರವಾಗಿ ಕಾಣಲಿ ಅಂತ. ಅದ್ರ ಮೇಲೆ ಒಂದು ಹಿತ್ತಾಳೆ ಪ್ಲೇಟ್ ಮೇಲೆ 2 ವಿಳೆದೆಲೆಯನ್ನು ತೆಗೆದುಕೊಂಡು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು 2 ಗೆಜ್ಜೆ ವಸ್ತ್ರವನ್ನು ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಗುಲಾಬಿ ಹೂಗಳಿಂದ ಸಹ ನಾನು ಅಲಂಕಾರವನ್ನು ಮಾಡಿಕೊಂಡಿದ್ದೀನಿ. ಮತ್ತು ಗಣೇಶನಿಗೆ ಪ್ರಸಾದಕ್ಕೆ ಅಂತಲೂ ಬೆಲ್ಲವನ್ನಿಟ್ಟು ಪೂಜೆ ಮಾಡ್ಕೊಳ್ಳಿ. ನಾವು ಗಣೇಶನ ಪೂಜೆ ಮಾಡಿಕೊಂಡು ನಂತರದಲ್ಲಿ ನಾವು ಈ ಕಳಸವನ್ನು ಸ್ಥಾಪನೆ ಮಾಡಬೇಕು. ನೀವು ಚೈತ್ರ ನವರಾತ್ರಿ ಮಾಡುವಾಗ ಇದೇ ರೀತಿಯೇ ಆಚರಣೆ ಮಾಡಬೇಕು. ಹಾಗೆ ನೀವು ಯುಗಾದಿ ಹಬ್ಬದ ಪೂಜೆಗೆ ಸಹ ಇದೇ ರೀತಿಯೇ ಆಚರಣೆ ಮಾಡಿರುವಂಥದ್ದು, ಏನೂ ಸಹ ವ್ಯತ್ಯಾಸಗಳು ಬಿಡುವುದಿಲ್ಲ. ನೀವು ನೋಡ್ತಾ ಇರ್ಬೋದು, ಮನೆ ಮೇಲೆ ನಿಮ್ಮ ಮನೆ ದೇವರ ಫೋಟೋವನ್ನು ಇಟ್ಟು ಇದನ್ನು ನೀವು ಆಚರಣೆ ಮಾಡಬೇಕು. ಹಾಗೆ ನೀವು ನೋಡ್ತಾ ಇರ್ಬೋದು, ನಿಮ್ಮ ಮನೆ ದೇವರ ಫೋಟೋ ಮೇಲೆ ಒಂದು ಮುಂಭಾಗದಲ್ಲಿ ಒಂದು ಪ್ಲೇಟನ್ನಿದೆ, ಪ್ಲೇಟ್ ಮೇಲೆ 9 ಹಿಡಿ ಅಕ್ಕಿಯನ್ನು ಹಾಕ್ಕೊಂಡು ಅರಿಶಿನದಿಂದ ಅಷ್ಟದಳ ಪದ್ಮ ಇಲ್ಲವಾದ ಒಂದು ಸ್ಟಾರ್ ರಂಗೋಲಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ನೀವು 2 ವಿಳೆದೆಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಒಂದು ಕಳಸವನ್ನು ನೀವು ತೆಗೆದುಕೊಳ್ಳಿ. ತಾಮ್ರ ಆಗಿರಬಹುದು, ಇಲ್ಲವಾದರೆ ಬೆಳ್ಳಿನೇ ಆಗಿರ್ಬೋದು, ಅದನ್ನು ಇರಬಹುದು. ಈ ಸಲ ರವಿವಾರ ಬಂದಿರೋ ಕಾರಣ ನೀವು ತಾಮ್ರದ ಕಳಸದಲ್ಲಿ ಕಳಸ ಸ್ಥಾಪನೆ ಮಾಡುವುದು ತುಂಬ ಒಳ್ಳೆಯದು. ನೀವು ತಾಮ್ರದ ಕಳಸದಲ್ಲಿ ನೀವು ಪರಿಶುದ್ಧವಾದ ನೀರನ್ನು ತುಂಬಿಸಿ ಮೊದಲು ನೀವು ಗಂಗೆ ಪೂಜೆ ಮಾಡಿಕೊಂಡು ಪರಿಶುದ್ಧವಾದ ನೀರನ್ನು ನೀವು ಹಾಕಬೇಕು. ನೀವು ಪರಿಶುದ್ಧವಾದ ನೀರನ್ನು ಹಾಕಿ ಅರಿಶಿನ, ಕುಂಕುಮ
ಮತ್ತು ನೀವು ಕಾಯಿನ್ ಹಾಕಬೇಕು. ಒಂದು ಬೆಳ್ಳಿ ನಾಣ್ಯ ಸಹ ಹಾಕ್ಬೋದು, ಇಲ್ಲವರೆ ಒಂದು 5 ರೂಪಾಯಿ ನಾಣ್ಯವನ್ನು ಸಹ ಹಾಕ್ಬೋದು. ಒಂದು ನಾಣ್ಯವನ್ನು ಹಾಕಿ ಹಾಗೆ ಗಂಗಾಜಲ ಮತ್ತು ರೋಸ್ ವಾಟರ್ ಪನ್ನೀರನ್ನು ಸಹ ಹಾಕ್ಬೋದು. ಮತ್ತು ಗಂಜಲ ಹಸುವಿನ ಗೋಮೂತ್ರ ಅಷ್ಟನ್ನು ಹಾಕಿ ಕೊನೆಗೆ ನೀವು ಹೂ ಮತ್ತು ಅಕ್ಷತೆ ಸಂಕಲ್ಪ ಮಾಡಿಕೊಂಡು ಆ ಅಮ್ಮನವರೆಗೆ ಒಂದು ಕಲಸದ ಬಲಭಾಗದಲ್ಲಿ ಹಾಕಿ ಚೆನ್ನಾಗಿರುವಂಥ ಆಯುರ್ವೇದದಲ್ಲಿ ಅನ್ನ ಇಟ್ಟು ನಾವು ಸ್ವಲ್ಪ ಬೇವಿನ ಸೊಪ್ಪನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಕೋಬೇಕು. ಒಂದು 2-3 ಕಡ್ಡಿ ಇರಿ, ಅಷ್ಟೇ ಸಾಕು, ತುಂಬ ಸಹ ಬೇಡ. ನಂತರ ಹೊಸದಾದ ಕಾಯಿನ ಇಟ್ಟು ನೀವು ಪೂಜೆ ಮಾಡಬೇಕು. ಆ ಕಾಯಿನ ಸಹ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಹೊಸದಾದ ಕಾಯಿಗೆ ನೀವು ನಿಮ್ಮ ಮನೆಯಲ್ಲಿರೋ ಸಂಕೇತಗಳನ್ನೇ ಹಾಕಿ ನೀವು ಪೂಜೆ ಮಾಡ್ಕೋಬಹುದು. ನೀವು ನಾಳೆ ಕೆಳಗೆ ಗೆಜ್ಜೆ ವಸ್ತ್ರವನ್ನು ಹಾಕ್ಕೊಂಡು ಮಾಂಗಲ್ಯ ಅರಿಶಿನ ಕೊಂಬಿನ ಮಾಡುವಂಥ ಮಾಂಗಲ್ಯವನ್ನು ಹಾಕಿದ್ದೇನೆ. ಹಾಗೆ ಸರವನ್ನು ಸಹ ಹಾಕ್ಬೋದು. ಮತ್ತು ಅಮ್ಮನವರಿಗೆ ಒಂದು ಮುಖಪದ್ಮ ಇಡುವಂಥ ಒಂದು ಪದ್ಧತಿ ಇದ್ದರೆ ಅದನ್ನು ಸಹ ನೀವು ಪೂಜೆ ಮಾಡ್ಕೋಬಹುದು. ಹಾಗೆ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದೇನೆ. ಮತ್ತು ಪ್ಲೇಟ್ ಮೇಲೆ ಅದೇ ಪ್ಲೇಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ಶ್ರೀಚಕ್ರವನ್ನು ಇಟ್ಟಿದ್ದೇನೆ. ಶ್ರೀಚಕ್ರಕ್ಕೆ ಸಹ ನಾನು ಹೂಗಳಿಂದ ಅಲಂಕಾರ ಮಾಡ್ಕೊಳ್ತೇನೆ. ನಿಮ್ಮ ಮನೆಯಲ್ಲಿರೋ ವಿಗ್ರಹವನ್ನೇ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆ 2 ದೀಪವನ್ನು ಸಹ ಹಚ್ಚುತ್ತಿದ್ದೇನೆ. ಮತ್ತು ಅಖಂಡ ದೀಪಾರಾಧನೆ ಅನ್ನೋದಾದರೆ ನೀವು ನೋಡ್ತಾ ಇರ್ಬೋದು ಒಂದು ತಾಮ್ರದ ಪ್ಲೇಟ್ ಮೇಲೆ 3 ಹಿಡಿ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ. ಅದ್ರ ಮೇಲೆ 2 ವೇದಲೆ ಮೇಲೆ ನಾನು ಶ್ರೀಂ ಇಲ್ಲವಾದಲ್ಲಿ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಅದ್ರ ಮೇಲೆ ಮತ್ತೊಂದು ಪ್ಲೇಟನ್ನು ಇಟ್ಟಿದ್ದೇನೆ. ಕಾರಣ ಏನಪ್ಪ ಅಂದರೆ ಎಣ್ಣೆ ಸೋರದೆ ಇರಲಿ ಅಂತ ಪ್ಲೇಟನ್ನು ಇಟ್ಟಿದ್ದೇನೆ. ಹಾಗೆ ಕಾಮಾಕ್ಷಿ ದೀಪ, ನಿಮ್ಮ ಮೇಲೆ ಕಾಮಾಕ್ಷಿ ದೀಪ ಇಲ್ಲವಾದಲ್ಲಿ ಒಂದು ಮನೆ ದೀಪವನ್ನು ಸಹ ಇಟ್ಟು ನೀವು ದೀಪಾರಾಧನೆ ಮಾಡಬಹುದು. ಕಾಮಾಕ್ಷಿ ದೀಪಕ್ಕೆ ನಾನು 2 ಬತ್ತಿ, ಒಂದು ಬತ್ತಿಯನ್ನು ಮಾಡಿ ತುಪ್ಪ, ಕೊಬ್ಬರಿ ಎಣ್ಣೆ ಹಾಗೆ ಎಳ್ಳೆಣ್ಣೆ ಅಷ್ಟನ್ನು ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಒಂದೇ ರೀತಿಯ ಎಣ್ಣೆಯನ್ನು ಸಹ ಹಾಕ್ಬೋದು. ಎಳ್ಳೆಣ್ಣೆ ತುಂಬ ಒಳ್ಳೆಯದು, ಅಷ್ಟು ನೀವು ಹಾಕ್ಬೋದು. ನಂತರದಲ್ಲಿ 3 ರೀತಿಯ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಂಡಿದ್ದೇನೆ. 3ರಿಂದ 5 ರೀತಿಯ ಹೂಗಳಿಂದ ನಾನು ಅಲಂಕಾರವನ್ನು ಮಾಡ್ಕೊಂಡಿದ್ದೇನೆ. ಮತ್ತು ಕಾಮಾಕ್ಷಿ ದೀಪಕ್ಕೆ ಸುತ್ತಲೂ ಸಹ ಅರಿಶಿನ ಕುಂಕುಮದಿಂದ ಸಹ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ. ಇಷ್ಟು ನೀವು ಮಾಡಬೇಕಾಗಿರುವಂಥದ್ದು. ಊದಿನ ಕಡ್ಡಿಯ ಸಹಾಯದಿಂದ ದೀಪಾರಾಧನೆಯನ್ನು ಮಾಡಬೇಕು. ಈ ದೀಪಾರಾಧನೆಯನ್ನು ಎಷ್ಟು ದಿನಗಳ ಕಾಲ ಮಾಡಬೇಕು ಅಪ್ಪ ಅನ್ನೋದಾದರೆ, ಈ ದೀಪಾರಾಧನೆ ನೀವು ಚಂದ್ರೋದಯ ಅಂದರೆ ನೀವು ಚಂದ್ರದರ್ಶನವರೆಗೆ ನೀವು ಇದನ್ನು ಮಾಡಿದರೆ ತುಂಬಾ ಒಳ್ಳೆಯದು. ನಾವು ಯುಗಾದಿ ಹಬ್ಬವನ್ನು 30ನೇ ತಾರೀಕು ಆಚರಣೆ ಮಾಡ್ತೀವಿ. ಚಂದ್ರದರ್ಶನ ನಮಗೆ ಸಾಮಾನ್ಯವಾಗಿ ಯುಗಾದಿ ದಿವಸ ಅದು ನೋಡಲಿಕ್ಕಾಗಲ್ಲ. ನಮಗೆ 31ನೇ ತಾರೀಕಿಗೆ ಅದು ಬೀಳ್ತಾರೆ ಸಾಮಾನ್ಯವಾಗಿ. ನೀವು 31ನೇ ತಾರೀಕುವರೆಗೆ ಇದನ್ನು ನೀವು ದೀಪಾವಳಿ ಮಾಡಿದರೆ ಒಳ್ಳೆಯದು. ಕನಿಷ್ಠವಾಗಿಯೂ ಶುಕ್ರವಾರದ ತನಕ ಮಾಡಿದರೆ ಇನ್ನೂ ತುಂಬಾ ಒಳ್ಳೆಯದು. ಯಾಕಪ್ಪ ಅಂದರೆ ಶುಕ್ರವಾರ ನಾವು ಗೌರಿ ಪೂಜೆಯನ್ನು ಸಹ ಆಚರಣೆ ಮಾಡ್ತೀವಿ. ಹಾಗೆ ವರ್ಷದ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಗೌರಿ ಪೂಜೆ ಮತ್ತು ಲಕ್ಷ್ಮೀ ಪೂಜೆಯನ್ನು ಸಹ ನಾವು ಆಚರಣೆ ಮಾಡ್ತೀವಿ. ಸೊ ಅದರಿಂದ ನೀವು ಮಾಡ್ಬೋದು. ಇಲ್ಲವಾದಲ್ಲಿ ನಾವು ರಾತ್ರಿ 9 ದಿನಗಳು ಸಹ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು. ನಂತರ ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ ನೀವು ನೋಡ್ತಾ ಇರ್ಬೋದು ಎಲ್ಲದರ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಿ 2 ಕುಬೇರ ದೀಪವನ್ನು ಹಚ್ಚಿದ್ದೇನೆ. ತುಪ್ಪವನ್ನು ಹಾಕಿ 2 ಲವಂಗವನ್ನು ಹಾಕಿದ್ದೇನೆ 2 ದೀಪಕ್ಕೂ ಸಹ. ಹಾಗೆ 2 ಬತ್ತಿ, 1 ಬತ್ತಿಯನ್ನು ಮಾಡಿ ನಾನು ದೀಪಾರಾಧನೆ ಮಾಡ್ತಾ ಇದ್ದೀನಿ. ಮತ್ತು ಪ್ರಸಾದಕ್ಕೆ ನೀವು ನೋಡ್ತಾ ಇರ್ಬೋದು ಹೋಳಿಗೆಯನ್ನು ಇಟ್ಟಿದ್ದೇನೆ. ಹಾಗೆ ತಾಂಬೂಲ, ಎಲ್ಲರಿಗೆ ದಕ್ಷಿಣೆ, ಬಾಳೆಹಣ್ಣು ಮತ್ತು ಬೇವು ಬೆಲ್ಲ. ನೀವು ಎಂಥದೇ ಪ್ರಸಾದವನ್ನು ಸಹ ಮಾಡಿದರೆ ಬೇವು ಬೆಲ್ಲ ಇಲ್ಲದೆ ಅದು ಪೂಜೆ ನಿಮಗೆ ಕಂಪ್ಲೀಟ್ ಆಗಲ್ಲ. ಸೊ ಆದ್ದರಿಂದ ಬೇವು ಬೆಲ್ಲವನ್ನು ಕಂಪಲ್ಸರಿ ಆಗಿ ಇರಬೇಕಾಗುತ್ತೆ. ಹಾಗೆ ತುಳಸಿ ತೀರ್ಥವನ್ನು ಸಹ ಒಂದು ಸರಳವಾಗಿ ನೀವು ಸಿದ್ಧತೆ ಮಾಡ್ಕೋಬಹುದು. ನಂತರ ಹಣ್ಣುಗಳು ನೀವು 3 ರೀತಿ ಹಣ್ಣುಗಳು, 5 ರೀತಿ ಹಣ್ಣುಗಳು ಸಹ ನೀವು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ನೀವು ಸರಳವಾಗಿಯೇ ಆಚರಣೆ ಮಾಡಿ. ಹಾಗೆ ನೀವು ಊದಿನ ಕಡ್ಡಿಯನ್ನು ಬೆಳಗ್ಗೆ ನೀವು ಅಖಂಡ ದೀಪಾರಾಧನೆ ಹಾಗೆ ವಿಶೇಷ ರೀತಿಯ ದೀಪಾರಾಧನೆಗಳನ್ನು ಸಹ ನೀವು ಮಾಡಿಕೊಂಡು ನೀವು ಕಾಯಿಯನ್ನು ನೀವು ಸಂಕಲ್ಪ ಮಾಡ್ಕೋಬೇಕು. ಕಾಯಿನ ಸಂಕಲ್ಪ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಟಿರಿ. ನಂತರದಲ್ಲಿ ನೀವು ಕುಂಕುಮಾರ್ಚನೆ ಮಾಡ್ಕೋಬೇಕು. ನಿಮ್ಮ ಮನೆ ದೇವರ ಸ್ತೋತ್ರ ಹೇಳ್ಕೊಂಡು ನೀವು ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ಕಾಯನ್ನು ಒಡೆದು ಸಾಂಬ್ರಾಣಿ ಧೂಪವನ್ನು ಹಾಕಿ ನೀವು ಮಂಗಳಾರತಿ ಮಾಡ್ಕೋಬೋದು. ಮಂಗಳಾರತಿಯಲ್ಲಿ ಆದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಮನೆಯವರೆಲ್ಲ ಒಂದು ಪೂಜೆ ಮಾಡುವಂಥ ಸಮಯದಲ್ಲಿ ಇರಬೇಕು. ಇದು ನಮಗೆ ವರ್ಷದ ಮೊದಲನೇ ಪೂಜೆ, ಹಾಗೆ ಹೊಸ ವರ್ಷ ಆಚರಣೆ ಆಗೋದ್ರಿಂದ ಮನೆಯವರೆಲ್ಲ ಸಮ್ಮುಖವಾಗಿ ಈ ಪೂಜೆ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡ್ಕೊಳ್ಳಿ. ನಂತರದಲ್ಲಿ ನೀವು ಹಬ್ಬದವರಿಗೆ ಮಾಡುವುದಾದರೆ ಮತ್ತೊಂದು ಸಹ ಮಾಡಿಕೊಂಡು ನೀವು ಊಟವನ್ನು ಮಾಡ್ಬೋದು. ಈ ರೀತಿ ನೀವು ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು. ಸಂಜೆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗ್ಕೊಂಡು ನೀವು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಕೊಂಡು ನೀವು ಒಂದು ದರ್ಶನವನ್ನು ನೀವು ತೆಗೆದುಕೊಂಡು ಬರಬಹುದು.
ಮತ್ತು ಈ ಕಳಸದ ಕಾಯಿ ಬಗ್ಗೆ ತಿಳಿಸ್ಕೊಡ್ಬೇಕು. ನೀವು ಯುಗಾದಿ ಹಬ್ಬದ ದಿವಸ ಹೊಸ ಕಾಯಿನ ಇಟ್ಟು ನೀವು ಪೂಜೆ ಮಾಡಿರ್ತೀರಿ. ಅದೇ ಕಾಯಿನ ನೀವು ಮುಂದೆ ಅಮಾವಾಸ್ಯೆ ತನಕ ಸಹ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅದರಲ್ಲಿ ಏನು ನಿಮಗೆ ತೊಂದರೆ ಬರುವುದಿಲ್ಲ. ಇಲ್ಲವೂ ಅದರಲ್ಲಿ ಬೇಡ ಅನ್ನೋದಾದರೆ ಆ ಕಳಸದ ಕಾಯಿಯನ್ನು ತೆಗೆದಿಟ್ಟು ಅಮಾವಾಸ್ಯೆಗೆ ಇಟ್ಟಿದ್ದ ಕಳಸದ ಕಾಯಿಯನ್ನೇ ನೀವು ಮಂಗಳವಾರ ಒಂದು ಆ ಕಳಸಕ್ಕೆ ಇಟ್ಟು ನೀವು ಪೂಜೆ ಮಾಡಿಕೊಂಡು ಈ ಯುಗಾದಿ ಹಬ್ಬಕ್ಕೆ ಇಟ್ಟಿರುವಂಥ ಕಾಯಿಯನ್ನು ನೀವು ಸ್ವೀಟ್ ಮಾಡ್ಬೋದು. ಇಲ್ಲವಾದರೆ ನೀವು ಅದನ್ನು ಉಪಯೋಗಿಸ್ಕೋಬಹುದು. ಆದರೆ ನೀವು ಚೈತ್ರ ನವರಾತ್ರಿ ಆಚರಣೆ ಮಾಡಿದರೆ ಇದೇ ಕಳಸಕ್ಕೆ ಅಥವಾ ಬೇರೆ ಕಳಸಕ್ಕೆ ನೀವು ಚೈತ್ರ ನವರಾತ್ರಿ ದುರ್ಗೆ ಪೂಜೆ ಮಾಡುವುದಾದರೆ ಆ ಕಳಸವನ್ನು ನೀವು 10 ದಿನಗಳ ಕಾಲ ಅದೇ ರೀತಿಯೇ ಇಟ್ಟು ನೀವು 10 ದಿನಗಳು ಅಮ್ಮನವ್ರ ಪೂಜೆ ಮಾಡಬೇಕು. 10ನೇ ದಿವಸ ನೀವು ಕಳಸವನ್ನು ವಿಸರ್ಜನೆ ಮಾಡಬೇಕು. 11ನೇ ದಿವಸ ನೀವು ಆ ಕಳಸ ಎಲ್ಲದನ್ನು ಸಹ ನೀವು ತೆಗೆದು ಆ ಕಾಯಿಯನ್ನು ನೀವು ಸ್ವೀಟ್ ಮಾಡಿಕೊಂಡು ಮನೆಯವರೆಲ್ಲ ಅದನ್ನು ಸೇವಿಸಬೇಕು. ಈ ರೀತಿಯಲ್ಲಿ ಮಾಡಬೇಕು. ಒಂದೇ ಕಳಸಕ್ಕೆ ನೀವು ಚೈತ್ರ ನವರಾತ್ರಿ ಮಾಡಿದರೆ ಅದು ಕಾಯನ್ನು ಸ್ವೀಟ್ ಮಾಡಿದ ನಂತರ ಹೊಸ ಕಾಯನ್ನು ಆ ಕಳಸಕ್ಕಿತ್ತು ನೀವು ಪೂಜೆನ ಮಾಡಬೇಕು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಸಂಪೂರ್ಣವಾದ ಒಂದು ಪೂಜಾ ವಿಧಾನ, ದೀಪಾರಾಧನೆ ಆಗಿರಬಹುದು ಮತ್ತು ಅಭ್ಯಂಗನ ಸ್ನಾನದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಚಂದ್ರದರ್ಶನ ಆಗಿದ ನಂತರ ಅಕ್ಕಪಕ್ಕದವರಿಗೆ ಹಾಗೆ ಹಿರಿಯರಿಗೆ ಸಹ ನೀವು ಬೇವು ಬೆಲ್ಲವನ್ನು ಕೊಟ್ಕೊಂಡು ನೀವು ಆಶೀರ್ವಾದವನ್ನು ತೆಗೆದುಕೋಬಹುದು. ಬೇವು ಬೆಲ್ಲವನ್ನು ನೀವು ಸ್ವೀಕರಿಸುವಾಗ ಈ ಮಂತ್ರವನ್ನು ಹೇಳ್ಕೊಂಡು ಸ್ವೀಕರಿಸಬೇಕು. ಥ್ಯಾಂಕ್ ಯು.